ಏನು ಕಾಳಪ್ಪ ಇದು? ಊರಾಗ ಮಳೆ ಆಗಿ ನೀರೆಲ್ಲ ನಿಂತು ಬಿಟ್ಟೈತಲ್ಲ, ಒಂದು ಕಡೆ ಗಟ್ರಗರ ದಬ್ಬಕ್ಕಿಲ್ಲ ನೀರನ್ನು. ಅಯ್ಯ ಗೌಡ್ರ, ಎಲ್ಲರೂ ಅವ್ರ ಮನೆ ತಾಲೆ ನೀರು ನಿಂತಿದ್ವನ್ನೆಲ್ಲ ದಬ್ಬಿಡ್ತಾರ ರೀ. ಹಂಗಾಗಿ ಈ ಕಡೆ ರೋಡಿಗೆ ಬಂದು ನಿಂತ್ಕೊಂಡ್ಬಿಡ್ತಾವೆ ನೋಡ್ರಿ. ಏನು ಮಾಡ್ಬೇಕ್ರಿ? ನೀವರ ಇನ್ನ ರೊಕ್ಕ ಇರೋ ಅಂತಾರ ಒಂದು ಸ್ವಲ್ಪ ಚಂದನ ತಂಗ ರೋಡರ ಮಾಡಿಸ್ರಿ ನಮ್ಮ ಊರಾಗ. ಬಂದ್ಬಿಡು, ಇಡೀ ಊರಿಗೆ ರೋಡ್ ಮಾಡಿಸ್ಬಿಡ್ತೀವಿ. ಯಾಕಂದ್ರೆ ನೀವೆಲ್ಲ ರೊಕ್ಕ ಕೊಟ್ಟಿರಲ್ಲ ನಮಗೆ ರೋಡ್ ಮಾಡ್ಸಕ್ಕಂತಂದು. ಅದಕ್ಕೆ ರೋಡ್ ಮಾಡಿಸ್ತೀವಿ ತಡಿ ನಿನಗೆ. ಅದೊಂದು ಬಾಕಿ ಉಳ್ದೈತಿ ಊರಾಗ. ಹಂಗಲ್ರಿ ಗೌಡ್ರ, ಈ ಊರಾಗ ನಿಮ್ದು ಇಮೇಜ್ ಎಲ್ಲ ಬೀಳಾಕೊಂತ ಬಿಟ್ಟೈತ್ರಿ. ಅದಕ್ಕೆ ಹೆಂಗಾರ ಮಾಡಿ ರೋಡ್ ಮಾಡಿಸಿದ್ರಿ ಅಂದ್ರೆ ಇಡೀ ಊರಾಗ ನಿಮ್ದ ಹವಾ ಎದ್ದು ಬಿಡ್ತೈತಿ ನೋಡ್ರಿ. ಮತ್ತೆ ಯಾರಂದ್ರೆ ನಿನಗ ಈ ಊರಾಗ ನಮ್ಮನ್ನ ನಮ್ಮನ್ನ ಬಿಟ್ರೆ ಯಾರು ಇಲ್ಲ ಶ್ರೀಮಂತ. ಈ ಊರಾಗ ನಮ್ಮದು ಇಮೇಜ್ ಬೀಳಾಕ ಸಾಧ್ಯನ ಇಲ್ಲ. ಅಯ್ಯ ಗೌಡ್ರ, ಅದು ಇಷ್ಟು ದಿನ ಆಯ್ತು. ಆದ್ರೆ ಇನ್ಮೇಲೆ ಸಾಧ್ಯನ ಇಲ್ಲ ಬಿಡ್ರಿ. ನಿಮ್ಗಿಂತ ಶ್ರೀಮಂತರ ಅದಾರ ಈ ಊರಾಗ. ಅದು ಯಾರ್ಲಿ? ನಮಗಿಂತ ಶ್ರೀಮಂತರಿರ ಈ ಊರಾಗ? ಅದು ನನಗೆ ಗೊತ್ತಿಲ್ದಂಗ. ಯಾರ್ಲಿ ಅದು? ಅಯ್ಯ ಗೌಡ್ರ, ಮಂಜಪ್ಪ ಮಂಜಪ್ಪ ಅದಾನಲ್ಲ, ಅವನು ಆ ಮಂಜಪ್ಪನ ಮಗಳನ್ನ ಇದು ಹುಬ್ಳ್ಯಾಗಿರೋ ದೊಡ್ಡ ಕೋಟ್ಯಾಧೀಶ್ವರರಿಗೆ ಕೊಟ್ಟು ಮದ್ವೆ ಮಾಡಾಕುಂತಾರ್ರಿ. ಭಾಳ ಅಂದ್ರೆ ಭಾಳ ರೊಕ್ಕ ಐತಂದ್ರಿ ಅವ್ರ ತಲೆ. ಮತ್ತು ಅಂತಾರ ಬೀಗ್ರ ಅಂದಮೇಲೆ ಇವರು ಮತ್ತು ನಿಮಗಿಂತ ಜಾಸ್ತಿ ಶ್ರೀಮಂತರಾಗಲ್ಲನ್ರಿ ಈ ಊರಾಗ. ಏನು ಹೇಳಾಕುಂತಿಲ್ಲ ನೀನು? ನೇತ್ರನ್ ಮದ್ವೆ ಫಿಕ್ಸ್ ಆಯ್ತಾ? ಅಯ್ಯ ಗೌಡ್ರ, ನಿಮಗೆ ಈ ಸುದ್ದಿನ ಗೊತ್ತಿಲ್ಲನ್ರಿ? ನನಗೆ ಈ ವಿಷಯನ ಗೊತ್ತಿಲ್ಲ. ಯಾರಿಗೆ ಕೊಟ್ಟು ಮದುವೆ ಮಾಡಾಕುಂತಾರಲ್ಲ ಅವರು. ಆಕಿನ ಎಷ್ಟೊತ್ತಿದ್ರು ನಾನ ಮದುವೆ ಆಗ್ಬೇಕು. ಈಗ ಅದು ಯಾವನಿಗೆ ಕೊಟ್ಟು ಮದುವೆ ಮಾಡಾಕುಂತಾರ ಆಕಿನ ಹೇಳಿ? ಅಯ್ಯ ಗೌಡ್ರ, ಇಡೀ ಊರ ಅದ ಸುದ್ದಿ ಹಬ್ಬೈತಿ ನೇತ್ರವನ್ ಮದ್ವಿದ. ನಿಮಗ್ ಗೊತ್ತಿಲ್ಲ ಅಂತೀರಲ್ರಿಪ್ಪ. ಮೊದ್ಲು ಆ ಹುಡುಗ ಯಾರು ಎಲ್ಲಿಯೋ ನನ್ನದನ್ನ ಹೇಳ. ಅಯ್ಯೋ ರೀ ಗೌಡ್ರ, ಆ ಹುಡುಗ ಪ್ಯಾಟರ್ನ್ ಹುಡುಗ, ನಿಮ್ಮಂಗ ಹಳ್ಳಿ ಹುಡುಗಲ್ಲ. ಅದು ಅಲ್ದ ಕೋಟ್ಯಾಧೀಶ್ವರ ಅಂತ. ಹೋಟೆಲ್ ಐತಂತ, ದೊಡ್ಡ ದೊಡ್ಡ ಮನಿ ಅದಾವಂತ, ತೋಟ ಐತಂತ. ಈ ಮೊನ್ನೆ ಮಂಜಪ್ಪ ಹೇಳೋದು ನೋಡ್ಬೇಕಾಗಿತ್ತು ಎಲ್ಲಾರ ಮುಂದೆ. ತನ್ನ ಮಗಳದು ಮದ್ವಿ ಫಿಕ್ಸ್ ಆಗಿದಕ್ಕ ಮಂಜಪ್ಪ ಈ ಕಾಲ ನೆಲದ ಮೇಲೆ ನಿಂತ್ಕೊನವಲ್ವ. ಗೊತ್ತನ್ರಿ ನಿಮ್ಗೆ? ಅಕ್ಕಿ ನೇತ್ರ ಯಾವತ್ತಿದ್ರು ನನ್ನವಳ. ಅಕ್ಕಿ ಎಷ್ಟೊತ್ತಿದ್ರು ನನ್ನನ್ನ ಮದುವೆ ಆಗ್ಬೇಕು. ಅದು ಹೆಂಗ ಬೇರೆ ನನ್ನ ಮದುವೆ ಆಗ್ತಾಳ ನಾನು ನೋಡೇ ಬಿಡ್ತೀನಿ. ನಾನು ಮಾತ್ರ ಯಾವುದ ಕಾರಣಕ್ಕೂ ಈ ಮದುವೆ ನಡೆಯಕ್ಕೆ ಮಾತ್ರ ಬಿಡೋದಿಲ್ಲ. ಏನು ಮಾಡ್ತೀರಿ ಗೌಡ್ರ ಅಂಥದ್ದು ಈ ಮದ್ವೆ ನಿಲ್ಸಾಕ? ನಾನು ಹೇಳಿದ್ದು ಒಂದು ಕೆಲಸ ಮಾಡ್ತೀನ, ಮಾಡಿದ್ರ ನೀನು ಕೇಳದಷ್ಟು ರೊಕ್ಕನ ನಾನು ಕೊಡ್ತೀನಿ. ಹೇಳ್ರಿ ಗೌಡ್ರ, ರೊಕ್ಕ ಸಿಗತ್ತಂದ್ರೆ ಏನು ಮಾಡೋದಕ್ಕೂ ತಯಾರದೀನಿ ನಾನು. ಹೇಳ್ರಿ ನೀವು. ಆ ಹುಡುಗಂದು ಫೋಟೋ, ಫೋನ್ ನಂಬರ್, ಹಂಗ ಆ ಹುಡುಗನ ಮನಿ ಅಡ್ರೆಸ್ ಎಲ್ಲಾನು ನನಗೆ ಇವತ್ತೆಷ್ಟೊತ್ತಿದ್ರು ಗೊತ್ತಾಗಾಕ ಬೇಕು. ಗೊತ್ತಾದ್ರೆ ಏನು ಮಾಡ್ತೀರಿ ಕೊಡ್ರ ಅಂಥದ್ದು? ನಾನು ಎಷ್ಟು ಹೇಳ್ತೀನಿ ಅಷ್ಟ ಮಾಡ್ಬೇಕು. ನೀನು ಎಕ್ಸ್ಟ್ರಾ ಪ್ರಶ್ನೆ ನನಗೆ ಕೇಳಂಗಿಲ್ಲ. ಗೌಡ್ರ, ಒಂದು ವೇಳೆ ಆ ಹುಡುಗನ್ನ ತೋರಿಸ್ಬಿಟ್ರ ನಾನು ಕೇಳಿದಷ್ಟು ರೊಕ್ಕ ಕೊಡ್ತೀರಾ ನೀವು? ತೋರಿಸ್ಲೆ, ಅದು ಇನ್ನ ಚಲೋ. ಇನ್ನ ನೀನು ಕೇಳಿದ ಮೇಲೆ ನೀನು ಎಷ್ಟು ನನಗೆ ರೊಕ್ಕ ಕೇಳ್ತಿದ್ದಿ ಅದಕ್ಕೂ ಮೇಲೆ ಒಂದು ಪಟ್ಟು ಜಾಸ್ತಿನ ನಿನಗೆ ರೊಕ್ಕ ಕೊಡ್ತೀನಿ. ತೋರಿಸ್ಲೆ ಆ ಹುಡುಗ ಯಾರನ್ನದು. ಗೌಡ್ರ, ಆ ಕಡೆ ತಿರುಗಿ ನೋಡ್ರಿ. ಅಲ್ಲಿ ಕಾರ್ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬರಾಕುಂತಾನಲ್ಲ, ಅದ ಹುಡುಗ ನೋಡ್ರಿ. ನೇತ್ರವನ್ ಮದ್ವೆ ಆಗೋ ಹುಡುಗ ಅವನಲ್ಲೇ ಹುಡುಗ. ಹ್ಞೂ ರೀ ಗೌಡ್ರ, ನೋಡ್ರಿ ಅಲ್ಲಿ ಒಳ್ಳೆ ಹೀರೋ ಇದ್ದಂಗ ಅದಾನ. ನೋಡಿದ್ರೇನ? ಅದ ಹುಡುಗ ನೋಡ್ರಿ, ನೇತ್ರನ ಮದ್ವೆ ಆಗೋ ಹುಡುಗ. ಸಾಕು, ಇಲ್ಲಿಂದ ಹೋಗ್ತಾ ಇರು ನೀನು. ಮುಂದೆ ಏನು ಮಾಡ್ಬೇಕು ಏನು ಅನ್ನೋದನ್ನ ನಾನೇ ನೋಡ್ಕೋತೀನಿ. ಅಲ್ರಿ ಗೌಡ್ರ, ಒಬ್ಬರ ಹಾಕಿರಿ ನೀವು. ನಿಮ್ಮ ಜೊತೆ ನಾನು ಇರ್ತೀನಿ ತಗೋರಿ. ಬೇಡ, ನಾನೊಬ್ಬನ ಇರ್ತೀನಿ. ಹೋಗಂದೆ ಇಲ್ಲಿಂದ. ಸರಿ ಬಿಡ್ರಿ ಗೌಡ್ರ. ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ರೀ. ಅಂದಂಗ ನೀವ್ಯಾರ್ರಿ? ನಾನು ಇಷ್ಟು ದಿನ ನಮ್ಮ ಊರಾಗ ನಿಮ್ಮನ್ನು ಯಾವತ್ತೂ ನೋಡೇಲಲ್ರಿ, ಇವತ್ತ ನೋಡಾಕೊಂತೀನಿ. ಹೊಸಬ್ರನ್ರಿ ಈ ಊರಿಗೆ? ಹಾಂ ರೀ, ಹೊಸಬರಿ. ನೀವು ಇದವ್ರನ್ರಿ? ಹ್ಞೂ ರೀ, ನಾನು ಇದ ಊರನ. ಈ ಊರಾಗ ದೊಡ್ಡ ಮನೆತನ ಅಂದ್ರೆ ನಮ್ದರಿ. ಎಲ್ಲರೂ ನಮಗೆ ಗೌಡ್ರು ಅಂತ ಕರೀತಾರೆ. ಓ ಹೌದಾ ರೀ? ಚಲೋ ಆಯ್ತು ಬಿಡ್ರಿ. ಅಂದಂಗ ನೀವು ಯಾರಂತ ಗೊತ್ತಾಗ್ಲಿಲ್ಲಲ್ರಿ ನನಗೆ. ನಾನನ್ರಿ ಈ ಊರಲ್ಲಿ ನೇತ್ರ ಅಂತ ಇದ್ದಾಳಲ್ಲ, ನೇತ್ರನ ಮದುವೆ ಆಗೋ ಹುಡುಗರಿ. ಓ, ಮಂಜಪ್ಪರ ಮಗಳ ನೇತ್ರ ಅದಾಳಲ್ರಿ, ಆ ಹುಡುಗಿನೇನ್ರಿ ನೀವು ಮದುವೆ ಆಗೋದು? ಹಾಂ ರೀ, ಅವ್ರನ್ನ ರೀ ಮದುವೆ ಆಗ್ತಾ ಇರೋದು. ಓ ಹೌದನ್ರಿ. ನಿಮ್ಮ ನೋಡಿದ್ರ ಪ್ಯಾಟರ್ನರ್ ಅನಿಸ್ತೈತಿ, ಕಲ್ತಾರ ಅನಿಸ್ತೈತಿ ಬಿಡ್ರಿ. ಹೌದನ್ರಿ? ಹಾಂ ಹೌದ್ರಿ. ಅಲ್ರಿ, ನಿಮಗೆ ಬೇರೆ ಕಡೆ ಎಲ್ಲೂ ಪ್ಯಾಟ್ಯಾಗ ಹುಡುಗಿನ ಸಿಗ್ಲಿಲ್ಲನ್ರಿ? ಇದ ಹುಡುಗಿನ ಬೇಕಾಗಿತ್ತನ್ರಿ? ನೋಡ್ರಿ, ಏನೋ ಚೆನ್ನಾಗಿ ಮಾತಾಡ್ಸ್ತಾ ಇದ್ದೀರಾ ಅಂತ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇನ್ನೊಂದು ಸಲ ನನ್ನ ಹುಡುಗಿ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ನನಗಿಷ್ಟ ಇಲ್ಲ ನೋಡ್ರಿ. ಅಯ್ಯೋ ಅಯ್ಯೋ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಪ್ಯಾಟರ್ನರ್ ಅಲ್ಲ, ಹಳ್ಳಿಯ ಇರೋ ನೇತ್ರವ ನಿಮಗೆ ಹೆಂಗೆ ಇಷ್ಟ ಆದ್ಲು ಅಂತ ಕೇಳಿದಿರಿ.
ಓ ಹಾಗಾ. ಇಲ್ಲ ರೀ, ನಂಗೆ ನೇತ್ರ ಇಷ್ಟ ಆದ್ಲು. ಅದ್ರಲ್ಲೇನ್ರಿ ಸಿಟಿ ಹುಡುಗಿ ಹಳ್ಳಿ ಹುಡುಗಿ ಅಂತಂದು ಎಲ್ಲರೂ ಒಂದ ರೀ. ಅದು ನೀವೇನು ಅನ್ಕೊನಲ್ಲ ಅಂದ್ರೆ ನಾನೊಂದು ಮಾತು ಹೇಳಲ್ಲ ರೀ. ಹ್ಞೂ, ಹೇಳ್ರಿ. ಆ ಹುಡುಗಿ ನೇತ್ರನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸ್ತೈತ್ರಿ. ಆಕೆ ನೇತ್ರ ಓದಾಳಲ್ಲ, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ರಿ. ಇಲ್ಲೇ ನಮ್ಮ ಊರಾಗ ಎರಡನ್ನು ಮೂರು ಹುಡುಗರ್ಗ ಹಿಂಗೆ ಮದುವೆ ಅಕ್ಕಿನಿ ಅಂತಂದು ನಂಬಿಸಿ ಮೋಸ ಮಾಡಾಳ್ರಿ. ನಿಮ್ಮ ನೋಡಿದ್ರ ಪಾಪದವ್ರು ಅನಿಸ್ತೈತಿ. ಅದಕ್ಕೆ ಹೇಳಾಕುಂತೀನಿ ರೀ, ಆ ಮನೆಯವರು ಎಲ್ಲ ವಿಷಯನೂ ಮುಚ್ಚಿಟ್ಟು ನಿಮ್ಮ ಹತ್ರ ಮದುವೆ ಮಾಡಾಕುಂತಾರಿ ನಿಮಗೆ. ಅದಕ್ಕೆ ಇನ್ನೊಂದು ಸಲ ಬೇಕಾದ್ರೆ ಯೋಚನೆ ಮಾಡ್ರಿ. ನಾ ಹೇಳಾಕುಂತಿದ್ದು ಸುಳ್ಳಲ್ರಿ, ನಿಜಾನ. ನನ್ನ ಮಾತು ನಂಬ್ರಿ. ಆ ಹುಡುಗಿದು ಬಿ ಏನದು ಕ್ಯಾರೆಕ್ಟರ್ ಸರಿ ಇಲ್ರಿ, ಕೆಟ್ಟೋಗೈತ್ರಿ ಆ ಹುಡುಗಿ. ಅಂತ ಹುಡುಗಿನ ನೀವು ಮದುವೆ ಹಾಕಿರನ್ರಿ? ಯಾಕ್ರಿ ನನಗೆ ಕೊಡಿದ್ರಿ ನೀವು? ನನ್ನ ಮಗನೇ, ಇನ್ನೊಂದು ಸಲ ಏನಾರ ನೇತ್ರನ ಬಗ್ಗೆ ಈ ಥರ ಮಾತಾಡೋದನ್ನ ನಾನು ಏನಾರು ಕೇಳಿಸ್ಕೊಂಡೆ ಅಂದ್ರೆ ಸಿಗದ ಹಾಕ್ಬಿಡ್ತೀನಿ ನನ್ನ. ಇಲ್ಲ ಅಂದ್ರೆ ಕೈ ಕಾಲು ಮುರಿದು ಭಿಕ್ಷೆ ಬೇಡೋಂಗೆ ಮಾಡಿಬಿಡ್ತೀನಿ ನೋಡು ಮತ್ತೆ. ಯಾಕ್ರಿ ಏನೋ ನಿಮಗೆ ಒಳ್ಳೇದಾಗ್ಲಿ ಅಂತಂದು ಇರೋ ವಿಷಯನ ಹೇಳಿದ್ರೆ ನನಗೆ ಹೊಡಿತೀರಿ ನೀವು? ನೇತ್ರ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ನೇತ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಹುಡುಗಿ ಬಗ್ಗೆ ಈ ಥರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಿನಗೇನು ಅಕ್ಕ ತಂಗಿರು ಯಾರು ಇಲ್ಲನ? ಒಂದು ಹುಡುಗಿ ಬಗ್ಗೆ ಈ ಥರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಇನ್ನೂ ಇಲ್ಲೇ ನಿಂತಿಲ್ಲ, ಹೋಗಿಲ್ಲಿಂದ. ಇಲ್ಲ ಅಂದರೆ ನನಗೆ ಬರೋ ಸಿಟ್ಟಿಗೆ ಕಲ್ಲು ತೊಗೊಂಡು ತಲೆ ಮೇಲೆ ಎತ್ತು ಹಾಕ್ಬಿಡ್ತೀನಿ ನೋಡು. ನನಗೆ ಎದುರು ಹಾಕ್ಕೊಂಡಿರಲ್ಲ ನೀವು, ನನಗೆ ಕಪಾಳ ಹೊಡೆದ್ರಲ್ಲ ನೀವು. ಅದು ಹೆಂಗೆ ನೀವಿಬ್ಬರು ಖುಷಿಯಾಗಿರ್ತೀರಿ ನಾನು ನೋಡೇ ಬಿಡ್ತೀನಿ. ಲೋಫರ್, ಮ್ಯಾನರ್ಸ್ ಇಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗೆ ಮಾತಾಡಬೇಕು ಅಂತ ಅನ್ನೋದು. ಅದು ನನ್ನ ನೇತ್ರನ ಬಗ್ಗೆ ನನ್ನ ಹತ್ರನೇ ಮಾತಾಡೋದಕ್ಕೆ ಬಂದಿದ್ದ ನೀನು. ಈ ಮದುವೆ ಒಂದು ಮುಗಿಲಿ, ಆಮೇಲೆ ನೋಡ್ಕೋತೀನಿ ನನ್ನ. ಸರಸ್ವತಿ, ಅಂದಂಗೆ ಹುಡುಗಗೆ ಒಂದು ಸ್ವಲ್ಪ ಏನಾರು ತಿನ್ಸಿದಿಲ್ಲವ? ಬರೀ ಹಾಲು ಮೇಲೆ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಈಗಾಗಲೇ ಒಂದು ಸ್ವಲ್ಪ ದೊಡ್ಡನಾಗಾಕೊಂತಾನಲ್ಲ, ಒಂದು ಸ್ವಲ್ಪ ಮೆತ್ತ ನನ್ನ ಒಂಚೂರು ಸಪ್ಪನ್ ಬ್ಯಾಡಿದು ಅದನ್ನ ಹಂಗೆ ಒಂಚೂರು ತಿನ್ಸೋದು ಕಲಸು. ಆಮೇಲೆ ಇದು ರವದ ಗಂಜಿ, ಆಮೇಲೆ ರಾಗಿ ಗಂಜಿ ಇದನ್ನೆಲ್ಲ ಸಣ್ಣಗೆ ಚಲೋ ಮಾಡು. ಹ್ಞೂ ಯಾಕ, ಇದು ಲಕ್ಷ್ಮಕ್ಕ ಅದಾಳಲ್ಲ, ಬೆಳಗ್ಗೆ ಇದು ಮಾಡಿಕೊಟ್ಟಿಲ್ಲ, ಒಂದು ಸ್ವಲ್ಪ ತೆಳ್ಳಗೆ ರವದ ಗಂಜಿ ಮಾಡಿಕೊಟ್ಟಿಲ್ಲ, ಅದನ್ನ ಕುಡಿಸಿದೆ. ನನಗೂ ಗೊತ್ತಾಗಿತ್ತು ಏನು ತಿನ್ನಿಸ್ಬೇಕು ಏನು ಬಿಡ್ಬೇಕಂತಂದು. ಲಕ್ಷ್ಮಕ್ಕ ಅಂದ್ಲ ನಿನ್ನೆ, ಇಲ್ಲ ಇನ್ಮೇಲೆ ಸಣ್ಣಕ್ಕೆ ಚಲೋ ಮಾಡಿಕೊಡು, ಬೇಕಾದ್ರೆ ನಿಂಗೇನ ಮಾಡಕ್ಕೆ ಬರಲ್ಲಲ್ಲ, ನಾ ಮಾಡ್ಕೊಡ್ತೀನಿ, ನೀ ತಿನ್ನಿಸು ಅಂತಂದಿದ್ದು. ಹಾಗಾಗಿ ಬೆಳಗ್ಗೆ ರವದ ಗಂಜಿ ಮಾಡಿದ, ಅದನ್ನು ಕುಡ್ಸಿನಿ ಈಗ. ಓನಮ್ಮ ಓನಬೇಕು ಎತ್ಕೋಬೇಕನೆ ನಿನಗೆ. ನಾನು ಎದಕ್ಕೆ ಎತ್ಕೋಬೇಕು? ನಾಲ್ಗೆ ತಳ್ಳಗೈತೆ ನೋಡಿ, ಒಂದು ಆಗಲೇ ಮಾತಾಡಕ್ಕೆ ಚಲೋ ಮಾಡಾಕುಂತಾನೆ ನೋಡು. ಹ್ಞೂ ಯಾಕ, ಈಗಲೇ ಏನಾರ ಮಾತಾಡ್ಬೇಕಂತಾನೆ, ಒಟ್ಟಲ್ಲಿ ಏನಾರ ಒಂದು ಹ್ಞೂ ಏನೋ ಒಂದು ಅಂತಾನ ಇರ್ತಾನೆ ಒಂದ ಸಮನ. ಅಯ್ಯೋ ನನ್ನ ಗುಂಡಪ್ಪ, ಏನು ಬೇಕಪ್ಪ ನಿನಗ? ಅಯ್ಯೋ ಅಕ್ಕ, ಅದು ಟಿ ವಿ ಮುಂದೆ ರಿಮೋಟ್ ಇಟ್ಟಾರಲ್ಲ, ಆ ರಿಮೋಟ್ ಮೇಲೆ ಕಣ್ಣು ಬಿದ್ದೈತಿ ಈಗ. ಆಗಲಿಂದ ಆ ರಿಮೋಟ್ ಕೊಡು ಅಂತ ಹೇಳಾಕುಂತಾನೀಗ. ಅರೆ ಅಳಿ ಅಂದ್ರೆ ಬಾಪ ಸಾಗರ ಒಳಗಡೆ ಅಲ್ಲೇ ನಿಂತ್ಕೊಂಡಿಯಲ್ಲ, ಬಾ. ಆರಾಮದಿಯಪ್ಪ ಸಾಗರ? ಹ್ಞೂ ರೀ ಅತ್ತೆ, ಆರಾಮದೀನಿ. ನೀವು ಆರಾಮದೀರಾ? ಅಂದಂಗೆ ಪಾಪು ಹೇಗಿದ್ದಾನೆ? ಆರಾಮಾಗಿದ್ದಾನ? ಓನ ಕಳ್ಳ, ಆಲ್ರೆಡಿ ಮಾತಾಡ್ತಾ ಇದೀಯಾ ನೀನು? ಬಾ 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 ಹತ್ತಿರ ಎತ್ಕೋಬೋದಾ ಇವನನ್ನ? ಹಾಂ ತಗೋಪ್ಪ, ಎತ್ಕೋ. ನೋಡಿ ನಗಾಕುಂತಾನೆ ನೋಡಪ್ಪ ನಿನ್ನನ್ನು. ಹ್ಞೂ ಅತ್ತೆ, ನಾನಂತೂ ಇಷ್ಟು ಚಿಕ್ಕ ಪಾಪುನ ಎತ್ಕೊಂಡೇ ಇಲ್ಲ ನಾನು ಭಾಳ. ಯಾವಾಗ ನಮ್ಮ ಚಿನ್ನಿ ಹುಟ್ಟಿದಾಗ ಎತ್ಕೊಂಡಿದ್ದೆ ಅಷ್ಟೇ, ಅದನ್ನ ಬಿಟ್ಟರೆ ಇವಾಗಲೇ ಎತ್ಕೋತಾ ಇರೋದು. ಎಷ್ಟು ಕ್ಯೂಟ್ ಇದ್ದಾನೆ. ಓನಮ್ಮ ಓನ. ಹಾಂ ಅಯ್ಯೋ ಅತ್ತೆ, ಅಳೋದಕ್ಕೆ ಸ್ಟಾರ್ಟ್ ಮಾಡಿದಲ್ಲ. ಅದು ಹೊಸಬ್ರ ನೋಡಿದ್ರ ಹಂಗೆ ಆಳ್ತಾನಪ್ಪ. ಅಂದ್ರೆ ನೀನು ಇಷ್ಟು ದಿನ ಎತ್ಕೊಂಡೇ ಇಲ್ಲಲ್ಲ, ನೋಡಿಲ್ಲಲ್ಲ ನಿನ್ನನ್ನು, ಹಂಗಾಗಿ ಹೆದ್ರಿ ಆಳಾಕೊಂತಾನ. ಅಯ್ಯೋ ಹೌದಾ ಅತ್ತೆ, ತಗೋರಿ ಹಾಗಾದ್ರೆ, ಪಾಪ ಅಳ್ತಾ ಇದ್ದಾನೆ. ಅಲ್ಲ ಕಳ್ಳ, ಈಗ ನಗಾಕೊಂತಿದ್ದೇನ? ಅಬ್ಬಾ ಭಾರಿ ಬೆರಿಕೆ ಅದನ್ನ ಬಿಡ್ರಿ ಅತ್ತೆಲ್ಲ ನಿಮ್ಮ ಮಗ. ನೋಡ್ರಿ ಅಲ್ಲಿ, ನಾ ಎತ್ಕೊಂಡಾಗ ಹೆಂಗತ್ತ, ಇವಾಗ ನಿಮ್ಮ ಹತ್ರ ಹೋದ್ಮೇಲೆ ಹೆಂಗೆ ನಗಾಕೊಂತಾನೆ ನೋಡ್ರಿ. ತಗೋಪ್ಪ. ಅಂದಂಗೆ ಅತ್ತೆ ಇವನ ಹೆಸರೇನು? ರಾಜು ಅಂತ ಅಪ್ಪ. ಓ ರಾಜುನಾ? ರಾಜು ತಗೋಪ್ಪ ಇದನ್ನ. ಸಾಗರ, ಅದನ್ನೆಲ್ಲ ಎದಕ್ಕೆ ಕೊಡ್ತೇಪ್ಪ, ಬ್ಯಾಡ ಬಿಡು, ನಡಿತೈತಿ. ಅಯ್ಯೋ ಇಲ್ಲ ಅತ್ತೆ, ಮೊದಲನೇ ಸಲ ಸಣ್ಣ ಮಕ್ಕಳ ಮುಖ ನೋಡ್ಬೇಕಾದ್ರೆ ಹಾಗೆ ನೋಡಬಾರ್ದಂತೆ, ದುಡ್ಡು ಅಥವಾ ಏನಾದರೂ ಅವ್ರ ಕೈಯಲ್ಲಿ ಇಟ್ಟು ನೋಡ್ಬೇಕಂತೆ. ಅದು ಚಲೋ ಶಕುನ ಅಂತ ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರಿ.
ಅಯ್ಯೋ ಅತ್ತೆ, ಇದೇನಿದು ನನ್ನ ನೋಡಿದ ತಕ್ಷಣನೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ. ಅಯ್ಯೋ ಅವನೆದ್ದು ಭಾಳ ಹೊತ್ತಾಗೈತಪ್ಪ, ಇವಾಗ ನಿದ್ದೆ ಟೈಮ್ ಒಂದು, ಅದಕ್ಕೋಸ್ಕರ ಆಳ್ತಾ ಇದ್ದಾನಷ್ಟೇ. ನೀನೇನು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ. ಹೌದಾ, ಸರಿ ಅತ್ತೆ, ಹಾಗಾದ್ರೆ ಮಲಗಿಸ್ಬಿಡಿ ಅವನಿಗೆ. ಸರಸ್ವತಿ, ನೀ ಮಲಗಿಸೋಗವ ಹುಡುಗನ್ನ. ಸರಿ ಅಕ್ಕ. ಸಾಗರ್ಗೆ ಒಂದು ಕುರ್ಚಿ ತಂದು ಹಾಕಕ್ಕ. ಸರಿ ಸರಿ, ನಾ ತರ್ತೀನಂತೆ, ನೀವು ಹೋಗ್ಬಾ.